ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್. ನಾನು ಮಹೇಶ್ ಬಿಕೆ. ಈಗಿನ ಕಾಲದಲ್ಲಿ ದಾನ ಧರ್ಮ ಮಾಡೋದು, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ತರ ಕೆಲಸ ಮಾಡೋದು ಬಹಳಷ್ಟು ನಡೀತಾ ಇದೆ. ಆ ನಿಟ್ಟಿನಲ್ಲಿ ನೆಲಮಂಗಲ ತಾಲೂಕು ಯಲಚಕೆರೆ ಗ್ರಾಮದಲ್ಲಿ ಮುನೇಶ್ವರ ಸ್ವಾಮಿಯ 15ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ನಾಗರ ಪಂಚಮಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಯಲಚಕೆರೆ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಶಾಲೆಗೆ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷರಾದಂತಹ ಹನುಮಂತರಾಜ್ ಅವರು ಮಕ್ಕಳಿಗೆ ಸಮವಸ್ತ್ರ ನೀಡುವುದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಹಕಾರ ಬೇಕಾದರೂ ನಾನು ನೀಡಲು ಸಿದ್ಧ ಎಂದು ಕಾರ್ಯಕ್ರಮದಲ್ಲಿ ಮಾತಾಡಿದ್ರು. ಅದೇ ರೀತಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ವರ್ಗಾವಣೆ ಆಗಿದ್ರು, ಅವರು ಕೂಡ ಸನ್ಮಾನ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ಶಿವಾನಂದ ಆಶ್ರಮ ರಮಾನಂದನಾಥ ಸ್ವಾಮಿ ಅವರು ಬಂದಿದ್ರು ಹಾಗೂ ಬಹಳಷ್ಟು ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ಬನ್ನಿ ನೋಡೋಣ. ಇವತ್ತು ನಾಗರ ಪಂಚಮಿಯ ಒಂದು ವಿಶೇಷ ದಿವಸ ಆಗಿರೋದ್ರಿಂದ ಪ್ರತಿ ವರ್ಷದಂತೆ ಸುಮಾರು 15 ವರ್ಷಗಳಿಂದ ನಾವು ಶ್ರೀ ಮುನೇಶ್ವರ ಸ್ವಾಮಿಯ ಒಂದು ವಾರ್ಷಿಕೋತ್ಸವವನ್ನು ಆಯೋಜನೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ವರ್ಷನೂ ಸಹ ಶ್ರೀ ಮುನೇಶ್ವರ ಸ್ವಾಮಿಯ 15 ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಯಲಚಕೆರೆ ಗ್ರಾಮ ಹಾಗೂ ಯಲಚಕೆರೆ ಕಾಲೋನಿಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಇವತ್ತೊಂದು ಉಚಿತವಾದ ಸಮವಸ್ತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು ಒಂದು 71 ಶಾಲಾ ಮಕ್ಕಳಿಗೆ ಇವತ್ತೊಂದು ಸಮವಸ್ತ್ರವನ್ನು ವಿತರಣೆ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಈ ನಾಡಿನ ಜನತೆಗೆ ಎಲ್ಲರಿಗೂ ಸಹ ನಾಗರ ಪಂಚಮಿಯ ಒಂದು ವಿಶೇಷ ದಿವಸ ಆಗಿರೋದ್ರಿಂದ ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿಯನ್ನು ನೀಡಿ ಕಾಪಾಡಲಿ ಅಂತ ಕೇಳ್ಕೊಂತ ಇದ್ದೀವಿ. ಸರ್, ನಾವು ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಓದಿರೋದ್ರಿಂದ ನಮ್ಗೆ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ನೋವುಗಳು ಏನಂತ ಗೊತ್ತಿರ್ತದೆ. ನಾವೆಲ್ಲ ಮೊದ್ಲಿಗೆಲ್ಲ ಹರಿದೋಗಿರೋ ಬಟ್ಟೆಗಳು ಶರ್ಟ್ಗಳನ್ನ ಹಾಕೊಂಡು ಹೋಗ್ತಾ ಇದ್ದೋ. ಅವತ್ತು ಯಾರೋ ಒಬ್ರು ಚೆನ್ನಾಗಿರೋದು ಹಾಕೊಂಡ್ ಬಂದ್ರೆ ನಾವು ಅವ್ರ ಮುಂದೆ ಏನೋ ಒಂದು ಕೀಳರಿಮೆ ಬಂದಾಗ ವಿದ್ಯೆನ ತಲೆಗತ್ತಲ್ಲ. ನಾನು ಅವ್ರ ಬಡವ ಅವ್ರ ಸಾಹುಕಾರ ಅನ್ನೋದು ತಲೆಗೆ ಬಂದಿದ ತಕ್ಷಣ ವಿದ್ಯೆ ತಲೆಗಿರಲ್ಲ. ಹಾಗಾಗಿ ಎಲ್ಲರೂ ಸರಿಸಮನಾದ ಒಂದೇ ಒಂದು ಯೂನಿಫಾರ್ಮ್ ಲೀಟಿಯಲ್ಲಿ ಬಂದಾಗ ಎಲ್ಲರಲ್ಲೂ ಸಹ ಒಂದೇ ಮನೋಭಾವ ಇರ್ತದೆ. ಅವ್ರು ಬಡವ ಅವ್ರ ಸಾಹುಕಾರ ಒಬ್ರು ಶ್ರೀಮಂತ ಅನ್ನೋದು ಬರಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಂದು ವಿದ್ಯಾಭ್ಯಾಸದಲ್ಲಿ ಮಕ್ಕಳಲ್ಲೇ ಈಗ್ಲಿಂದನೇ ನನ್ನ ಭೇದ ಭಾವ ಉಂಟು ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದೀವಿ ಸರ್. ಹನುಮಂತರಾಜ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.